ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಿಮಗೆ ನೆಕ್ಸ್ಟ್ ಅಪ್ಲೋಡ್ ಮಾಡೋವಂಥ ವಿಡಿಯೋ ಬಂದು ಟ್ರಿಗ್ನಾಮೆಟ್ರಿ ಕಾನ್ಸೆಪ್ಟ್ ಆಗಿರುತ್ತೆ. ನಿಮ್ಮ ಒಂದು ಟಿ ಎಕ್ಸಾಮ್ ರಿಲೇಟೆಡ್ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅನ್ನೋದನ್ನು ನಾವು ಟ್ರಿಗ್ನಾಮೆಟ್ರಿ ಲೆಸನ್ಸಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಬಟ್ ಈ ವಿಡಿಯೋದಲ್ಲಿ ಅದಕ್ಕೂ ಮುಂಚೆ ನಿಮ್ಗೆ ಗೊತ್ತಿರಬೇಕಾದಂಥ ಒಂದು ವಿಚಾರ ಏನಪ್ಪ ಅಂತಂದರೆ, ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಹಾಗೆ ಆ್ಯಂಗಲ್ಸ್ ಏನಿದೆ. ಸಪೋಸ್ ಈಗ ಕ್ವಶನ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಏನಾಗುತ್ತೆ, sin 90 ವ್ಯಾಲ್ಯೂ ಎಷ್ಟು ಅಂತ ಕೇಳ್ಬೋದು, ಅಥವಾ cos 90, cos 45, tan 30, tan 60 ಈ ಥರ ವ್ಯಾಲ್ಯೂಸ್ನ ಕೇಳಿದಾಗ ನಿಮಗೆ ಈಸಿಯಾಗಿ ಆ ಒಂದು ಟೇಬಲ್ ಗೊತ್ತಿದ್ರೆ ಬೇಗ ಬೇಗ ಆನ್ಸರ್ಸ್ ಮಾಡ್ಬೋದು. ಸೊ ಈ ಒಂದು ಟೇಬಲ್ ನಿಮಗೆ ತುಂಬ ಯೂಸ್ ಆಗುತ್ತೆ. ಇದು ಒಂದು ಶಾರ್ಟ್ಕಟ್ ಮೆಥಡು, ಟ್ರಿಕ್ ಕೂಡ. ಈ ಒಂದು ಟೇಬಲ್ನ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ನೀವು ಯಾವ್ಯಾವ ಒಂದು ಎಕ್ಸಾಮ್ನ ಅಟೆಂಡ್ ಮಾಡೋಕ್ಕೆ ಹೋದಾಗ, ಮ್ಯಾಥಮೆಟಿಕ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು ಅಥವಾ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಎನಿ ಎಕ್ಸಾಮ್ಸ್ ಆಗಿರ್ಬೋದು, ಬಟ್ ಟ್ರಿಗ್ನಾಮೆಟ್ರಿ ಕಾನ್ಸೆಪ್ಟ್ ಮೇಲೆ ಯಾವುದೇ ಕ್ವಶನ್ಸ್ ಕೇಳಿದಾಗ ಈ ಒಂದು ಟೇಬಲ್ನ ನೀವು ವರ್ಕಿಂಗ್ ಶೀಟಲ್ಲಿ ಏನಿರುತ್ತೋ ಫಸ್ಟ್ ನೀವು ಒಂದು ಕಾಲಮ್ನ ಹಾಕೊಂಡ್ಬಿಟ್ರೆ ನಿಮಗೆ ವ್ಯಾಲ್ಯೂಸ್ನ ಈಸಿಯಾಗಿ ನೀವಲ್ಲಿ ಅಪ್ಲೈ ಮಾಡಿಕೊಂಡು ಸಾಲ್ವ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಹೆಚ್ಚಿನ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಜೊತೆಗೆ ಇವತ್ತಿನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಮ್ಗೆ ಆಲ್ರೆಡಿ ಗೊತ್ತಿದೆ ನಂಬರ್ಸ್ ಆ್ಯಂಗಲ್ಸ್ ಬಂದು 0 ಡಿಗ್ರಿ, 0 ಡಿಗ್ರಿ ಇರುತ್ತೆ, ಮತ್ತು 30 ಡಿಗ್ರಿ, ದೆನ್ 45 ಡಿಗ್ರಿ ಆ್ಯಂಡ್ 60 ಡಿಗ್ರಿ, 90 ಡಿಗ್ರಿ. ಇಷ್ಟು ನಿಮಗೆ ಗೊತ್ತಿದೆ, ನಿಮ್ಗೆ ತುಂಬ ಈಸಿ ಆಗುತ್ತೆ ಇದು. ಸೊ ರೇಷಿಯೋಸ್ನ ನಾವು ಆಮೇಲೆ ಬರ್ಕೊಳ್ಳೋಣ, ಯಾವ್ಯಾವ ರೇಷಿಯೋಸ್ ಬರುತ್ತೆ, ಸೈನ್ ಕಾಸ್ ಅದನ್ನೆಲ್ಲ ಆಮೇಲೆ ಬರ್ಕೊಳ್ಳೋಣ. ಸೊ ಇದನ್ನು ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂದರೆ, ಇದು ಫಸ್ಟ್ ಮೆಥಡ್ ಬಂದಿಲ್ಲಿ. ಫಸ್ಟ್ ಸ್ಟೆಪ್ ಬಂದು ನಿಮಗೆ ನಂಬರ್ಸ್ನ ಬರ್ಕೊಳ್ಳಿ. 0 ಇಂದ ಸ್ಟಾರ್ಟ್ ಮಾಡೋಣ. 0, 1, 2, 3, 4 ಇದು ಫಸ್ಟ್ ಸ್ಟೆಪ್ಪು. ರೈಟ್ ದ ನಂಬರ್ಸ್ ಫ್ರಮ್ 0 to 4. ದೆನ್ ಸೆಕೆಂಡ್ ಸ್ಟೆಪ್ ಬಂದು ನೀವೇನು ಮಾಡಬೇಕಿಲ್ಲಿ, ಎವ್ರಿ ನಂಬರ್ನ ಡಿವೈಡ್ ಬೈ 4 ಮಾಡೋಣ. ಸೊ ಡಿವೈಡ್ ಬೈ 4 ಮಾಡ್ಕೊಳ್ಳಿ. ಸೊ 0/4, 0/4 ಈಸ್ 0ನೇ ಬರುತ್ತೆ. ಸೊ 1/4 ಇಲ್ ಗೆಟ್ 1/4. 2/4 ಅಂದರೆ 1/2 ಆಗುತ್ತೆ. ಸೊ 3/4 ಅಂದರೆ 2 ಡಿವೈಡ್ ಆಗಲ್ಲ, ರೈಟ್ ಇಟ್ ಆ್ಯಸ್ ಇಟ್ ಈಸ್. ದೆನ್ 4/4 ಈಸ್ 1 ಆಗುತ್ತೆ. ಸೊ ಈಗ ನೀವು ಸೆಕೆಂಡ್ ಸ್ಟೆಪ್ಪಲ್ಲಿ ಡಿವೈಡ್ ಬೈ 4 ಮಾಡಿದ್ಮೇಲೆ ನೆಕ್ಸ್ಟ್ ಥರ್ಡ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಅಪ್ಲೈ ಸ್ಕ್ವೇರ್ ರೂಟ್ ಫಾರ್ ಆಲ್ ದ ನಂಬರ್. ಸ್ಕ್ವೇರ್ ರೂಟ್ನ ತಗೊಳ್ಳಿ. ಸೊ ಸ್ಕ್ವೇರ್ ರೂಟ್ನ ತಗೊಂಡಾಗ ಏನಾಗುತ್ತೆ, ಇದು ಸ್ಕ್ವೇರ್ ರೂಟ್ ಆಫ್ 0. ಸ್ಕ್ವೇರ್ ರೂಟ್ ಆಫ್ 0 ಅಂದರೆ 0ನೇ ಬರುತ್ತೆ. ಸೊ ಸ್ಕ್ವೇರ್ ರೂಟ್ ಆಫ್ 1/4 ಅಂದರೆ ಸ್ಕ್ವೇರ್ ರೂಟ್ ಆಫ್ 1 ಈಸ್ 1, ಸ್ಕ್ವೇರ್ ರೂಟ್ ಆಫ್ 4 ಈಸ್ 2 ಬರುತ್ತೆ. ಸೊ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 1/3, ಸ್ಕ್ವೇರ್ ರೂಟ್ ಆಫ್ 1 ಅಂದರೆ 1 ಆಗುತ್ತೆ, ಸ್ಕ್ವೇರ್ ರೂಟ್ ಆಫ್ √3 ಅಂದರೆ √3ನೇ ಬರುತ್ತೆ. ಸೊ √3/√4 ಅಂದರೆ 2 ಬರುತ್ತೆ. ಸೊ ಇಲ್ಲಿ 1 ಸ್ಕ್ವೇರ್ ರೂಟ್ ಆಫ್ 1 ವ್ಯಾಲ್ಯೂ ಇಸ್ 1. ಇದೇನಾಗುತ್ತೆ, ನಮಗೆ ಥರ್ಡ್ ಸ್ಟೆಪ್ಪಲ್ಲಿ ಬಂದಿರೋವಂಥ ಆನ್ಸರ್ ಬಂದಿಲ್ಲಿ ಸೈನ್ ವ್ಯಾಲ್ಯೂ ಆಗುತ್ತೆ, ಸೈನ್ ಥೀಟಾ ವ್ಯಾಲ್ಯೂ ಆಗುತ್ತೆ. ಓಕೆ, ಸೊ sin 0 ಈಸ್, ಇದು ಥರ್ಡ್ ಸ್ಟೆಪ್ಪಲ್ಲಿ ನಮ್ಗೆ ಏನು ಬಂತಿಲ್ಲಿ, ಇದೇನಾಗುತ್ತೆ ಸೈನ್ ರೇಷಿಯೋ ವ್ಯಾಲ್ಯೂ ಆಗುತ್ತೆ, ಸೈನ್ ಥೀಟಾ. ಸೊ ಥೀಟಾ ಪ್ಲೇಸಲ್ಲಿ ನೀವು ಸೈನ್, I'll write only sin because I will not write theta. Theta is nothing but angle. So sin ratio ವ್ಯಾಲ್ಯೂ ಆಗಿರುತ್ತೆ. sin 0 is 0, sin 30 is 1/2, and sin 45 is 1/√3, and sin 60 is √3/2, and sin 90 is 1. ಓಕೆ, ಸೊ ಇದು ಥರ್ಡ್ ಸ್ಟೆಪ್ಪಲ್ಲಿ ಬರೋವಂಥ ಆನ್ಸರು ಸೈನ್ ರೇಷಿಯೋದ ಒಂದು ವ್ಯಾಲ್ಯೂಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕಾಸ್ನ ಯಾವ ರೀತಿ ಬರೀಬೋದು ಅಂತ ಅಂದರೆ, ಕಾಸ್ನ ನೀವೇನು ಮಾಡಬೇಕು, ಈ ಉಲ್ಟಾ ಬರ್ಕೊಬನ್ನಿ. ಸೊ 90 ಇರೋದೇನಾಗುತ್ತೆ, cos 0 ವ್ಯಾಲ್ಯೂ ಆಗುತ್ತೆ. 90 ಬಂದಿರೋ ವ್ಯಾಲ್ಯೂ ಕಾಸ್ ಆಗುತ್ತೆ. ಸೊ 60 ಏನಿದೆ √3/2, ಇದು ಬಂದು 30 ಬರುತ್ತೆ. ಸೊ ಜಸ್ಟ್ ಉಲ್ಟಾ ಬರ್ಕೊಳ್ಳಿ, ಬಟ್ 45 ವಿಲ್ ಬಿ ಸೇಮ್, ದೆನ್ 1/2, ದೆನ್ 0. ಸೊ ಈ ರೀತಿಯಾಗಿ ನಿಮ್ಗೆ ಈಸಿಯಾಗಿ ಆನ್ಸರ್ ಸಿಕ್ಬಿಡುತ್ತೆ. ಸೊ ಕಾಸ್ ಆಯಿತು. ನೆಕ್ಸ್ಟು ಟ್ಯಾನ್ನ ಬರೀಬೇಕು. ಟ್ಯಾನ್ ಅಂದರೆ ಸೈನ್ ಬೈ ಕಾಸ್. ಟ್ಯಾನ್ ಈಸ್ ಈಕ್ವಲ್ಸ್ ಟು, ನಮಗೆ ಗೊತ್ತಿದೆ, ಸೈನ್ ಬೈ ಕಾಸ್ ಅಂತ ತಗೋತೀವಿ. ಸೈನ್ ಬೈ ಕಾಸ್ ಅಂದರೆ 0/1, ಇವೆರಡನ್ನು ಡಿವೈಡ್ ಮಾಡಿ. 0/1 ಈಸ್ 0, 0/anything ಈಸ್ 0. 1/2 ಡಿವೈಡ್ ಬೈ √3/2 ಏನಾಗುತ್ತೆ, ಇಲ್ಲಿ 2 ಗೆಟ್ ಕ್ಯಾನ್ಸಲ್, ಇಲ್ಲಿ ಗೆಟ್ 1/√3. I'll do the calculations here. 1/2 ಡಿವೈಡ್ ಬೈ √3/2 ಅಂದರೆ ಇದು ಮತ್ತೆ ಮೇಲೆ ಹೋದರೆ 1/2 ಇಂಟು 2/√3 ಆಗುತ್ತೆ. ಸೊ 2 ಗೆಟ್ ಕ್ಯಾನ್ಸಲ್, ಇಲ್ಲಿ ಗೆಟ್ 1/√3. So 1/√3, 1/√3, you'll get 1. So √3/2 divided by 1/2. ಇಲ್ಲೇನಾಗುತ್ತೆ, 2 get cancelled, remaining is √3 ಉಳ್ಕೊಳ್ಳುತ್ತೆ. ಸೊ here 1/0 ಅಂದರೆ ಇನ್ಫಿನಿಟಿ ಆಗುತ್ತೆ. ಎನಿಥಿಂಗ್ ಬೈ 0 is infinity. 0/anything is 0 ಆಗುತ್ತೆ. ಹಾಗಾದರೆ ನೆಕ್ಸ್ಟ್ ರೇಷಿಯೋ ಬಂದು ಕಾಟ್.
ಕಾಟ್ ರೇಷಿಯೋ ಬರೆದ್ರೆ ನೀವೇನು ಮಾಡಬೇಕು, ಟ್ಯಾನ್ದು ಉಲ್ಟಾ ಅಂದರೆ 1/tan ಅಂತ ತಗೋತೀವಿ. ಸೊ ಟ್ಯಾನ್ದು ಉಲ್ಟಾ ಬರ್ಕೊಬಂದರೆ ಅಥವಾ ನೀವು ಕಾಸ್ ಬೈ ಸೈನ್ ಅಂತಲೂ ಕೂಡ ಮಾಡ್ಬೋದು. ಬಟ್ ಇಲ್ಲಿ ರಿವರ್ಸ್ ಆರ್ಡರ್ ಬರ್ಕೊಬಂದರೆ ಇಲ್ಲಿ ಗೆಟ್ ದ ವ್ಯಾಲ್ಯೂಸ್. ಸೊ ಇನ್ಫಿನಿಟಿ √3 1 1/√3 ಆ್ಯಂಡ್ 0. ನೆಕ್ಸ್ಟ್ ಕಾಟ್ ಆಯಿತು. ನೆಕ್ಸ್ಟ್ ಕೊಸಿಕೆಂಟ್ ಬರಿತೀವಿ. ಸೊ ಕೊಸಿಕ್ಯಾಂಟ್ ಥೀಟಾ ವ್ಯಾಲ್ಯೂ ಬರೀಬೇಕು ಅಂತಂದರೆ 1/sin, ಇದರ ಒಂದು ರೇಷಿಯೋ ಫಾರ್ಮುಲಾ ಬಂದು 1/sin ತಗೋತೀವಿ. 1/sin ಅಂದರೆ 1/sin ವ್ಯಾಲ್ಯೂಸ್. 1/0 is 0. Sorry, 1/0 is infinity, not 0. 1/0 is infinity and 1/1/2. 1/1/2 ಮಾಡಿದ್ರೆ ನಿಮಗೇನು ಬರುತ್ತೆ, 1/2 ಮೇಲೆ ಹೋದರೆ 2/1 ಬರುತ್ತೆ. ಸೊ 2 is the answer. ಸೊ ನೆಕ್ಸ್ಟ್ 1/1/√3 ಅಂದರೆ ಏನು ಬರುತ್ತೆ, √3 ಬರುತ್ತೆ. ಸೊ 1/√3/2 ಅಂದರೆ 2/√3 ಬರುತ್ತೆ. ಸೊ ದೆನ್ 1/1 ಅಂದರೆ 1 ಆಗುತ್ತೆ. ಹಾಗೆ ನೆಕ್ಸ್ಟ್ ಲಾಸ್ಟ್ ಒನ್ ಬಂದು ಸೀಕೆಂಡ್ನ ಬರೆಯೋದಾದರೆ ನಾವು ಸೀಕೆಂಡ್ನ ಯಾವ ರೀತಿ ಬರ್ತೀವಿ, ಐ ಹ್ಯಾವ್ ನಾಟ್ ಸ್ಪೇಸ್, ಐ ಡೋಂಟ್ ಹ್ಯಾವ್ ಎನಿ ಸ್ಪೇಸ್ ಇಯರ್. ಸೊ ಸೀಕೆಂಡ್ನ ರೈಟ್ ಇಟ್ ಇಯರ್. ಸೀಕೆಂಡ್ ಥೀಟಾ ಏನು ಬರಿತೀವಿ, ಜಸ್ಟ್ ಉಲ್ಟಾ ಬರ್ಕೊಬನ್ನಿ. ಕೊಸಿಕ್ಯಾಂಟ್ದು 1 2/√3 ದೆನ್ √3 ದೆನ್ 2 ದೆನ್ ಇನ್ಫಿನಿಟಿ. ಇದೇನಾಗುತ್ತೆ, ಇದು 0 ಆಗುತ್ತೆ, ಇದು 30 45 ದೆನ್ 60 ದೆನ್ 90 ಆಗುತ್ತೆ. ಸೊ ಈ ರೀತಿಯಾಗಿ ನೀವು ಒಂದು ಟೇಬಲ್ನ ಹಾಕ್ಕೊಂಡ್ರೆ ನಿಮಗೆ ಎಕ್ಸಾಮಲ್ಲಿ ತುಂಬ ಈಸಿ ಆಗುತ್ತೆ. ಇದು ಒಂದು ಸಿಂಪಲ್ ಮೆಥಡು ಟು ರಿಮೆಂಬರ್ ದೀಸ್ ವ್ಯಾಲ್ಯೂಸ್. ನಾವೆಲ್ಲ ವ್ಯಾಲ್ಯೂಸ್ನು ಏನೋ ನೆನಪಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಈ ಒಂದು ಟೇಬಲ್ನ ಬರೆಯೋದು ನಿಮ್ಗೆ ಗೊತ್ತಿದ್ರೆ, ಸೊ ಫಸ್ಟ್ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೂ ಮುಂಚೆ ಈ ಒಂದು ಟೇಬಲ್ನ ಹಾಕ್ಕೊಂಡ್ರೆ ನಿಮ್ಗೆ ಯಾವ ವ್ಯಾಲ್ಯೂ ಬೇಕೋ ಈ ವ್ಯಾಲ್ಯೂನ ಈಸಿಯಾಗಿ ಕಂಡುಹಿಡ್ಕೊಬೋದು. ಓಕೆ, ಸೊ ಇಲ್ಲಿಗೆ ನಾನು ಈ ಒಂದು ವಿಡಿಯೋನ ಸ್ಟಾಪ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಟ್ರಿಗ್ನೋಮೆಟ್ರಿನಲ್ಲಿ ಬರುವಂಥ ಒಂದಷ್ಟು ಪ್ರಾಬ್ಲಮ್ಸ್ MCQs ಯಾವ ರೀತಿ ಬರುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.